ಇವತ್ತಿನ ದಿನ ಬಾಗಲಕೋಟ್ ಕುಡ್ಚಿ ರೈಲ್ವೆ ಮಾರ್ಗ ಈ ಮಾರ್ಗಕ್ಕಾಗಿ ಹೋರಾಟ ಮಾಡ್ತಿರ್ತಕ್ಕಂಥ ಹೋರಾಟಗ ಸಮಿತಿ ಅಧ್ಯಕ್ಷರಾದ ಕುತುಬುದ್ದೀನ್ ಕಾಜಿ ಅವರ ಉಪವಾಸ ಸತ್ಯಾಗ್ರಹ ಸ್ಥಳಕ್ಕೆ ಭೇಟಿ ಕೊಟ್ಟು ಅವರು ಉಪವಾಸ ಸತ್ಯಾಗ್ರಹ ಇವತ್ತು 8ನೇ ದಿವಸ ಪ್ರಾರಂಭ ಇದೆ. ಅಧಿಕಾರಿಗಳು ನಾವು ಕೆಲಸ ಪ್ರಾರಂಭ ಮಾಡಿದ್ದೀವಿ ಅಂತ ತೋರಿಸುವ ಮಟ್ಟದಲ್ಲಿ ಇದೊಂದು ಸಣ್ಣದಾಗಿ ಕಾಮಗಾರಿಯನ್ನು ಪ್ರಾರಂಭ ಮಾಡಿದ್ದಾರೆ. ಈ ಕಾಮಗಾರಿಯನ್ನು ನೋಡಿದರೆ ಏನು ಅನಿಸುತ್ತೆ ಅಂತಂದರೆ ಹೋರಾಟಗಾರರ ಕಣ್ಣು ಒರೆಸುವ ತಂತ್ರ ಅಥವಾ ಮೂಗಿಗೆ ತುಪ್ಪ ಹಚ್ಚುವಂಥ ತಂತ್ರವನ್ನು ಇಲಾಖಾ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇದು 2010ರಲ್ಲಿ ಮಂಜೂರಾದಂಥ ಒಂದು ಯೋಜನೆ. ಆಗ ಯೋಜನೆ ಮಾಡುವಂಥ ಸಂದರ್ಭದಲ್ಲಿ ಸುಮಾರು 819 ಕೋಟಿ ರೂಪಾಯಿಗಳ ಇದೊಂದು ಯೋಜನೆ ಆಗಿತ್ತು. ಇದು 5 ವರ್ಷಗಳಲ್ಲಿ ಮುಕ್ತಾಯ ಮಾಡಬೇಕು ಅನ್ನುವಂಥ ಒಂದು ಯೋಜನೆ. ಈಗ ಅದು ಎಸ್ಟಿಮೇಟ್ ಹೆಚ್ಚಾಗಿ 25 ವರ್ಷ ಕಳೆದರೂ ಕೂಡ ಈಗ ಅದು ಸುಮಾರು 5,000 ಕೋಟಿಗಿಂತಲೂ ಹೆಚ್ಚು ಖರ್ಚಾಗುವಂಥ ಯೋಜನೆ ಇದಾಗಿದೆ. ಆ ಕಾರಣದಿಂದ ಇದು ಕುಡ್ಚಿ ಮತ್ತು ಬಾಗಲಕೋಟೆ ಯಾವ ರೀತಿ ಇದೆ, ಬೆಳಗಾವಿ ಹಾಗೂ ಬಾಗಲಕೋಟೆ ಜಿಲ್ಲಾ ಜನತೆಗೆ ಈ ಮಧ್ಯದಲ್ಲಿ ಬರ್ತಕ್ಕಂಥ ಹಾರುಗೆರೆ ಆಗಿರ್ಬೋದು, ತೇರ್ನಾಳ್ ಆಗಿರ್ಬೋದು, ರಬಗವಿ ಬನಟ್ಟಿ ಆಗಿರ್ಬೋದು, ಮಾಲಿಂಗ್ಪುರ ಆಗಿರ್ಬೋದು, ಜಮಖಂಡಿ ಆಗಿರ್ಬೋದು, ಮುಧೋಳ, ಲೋಕಾಪುರ, ಕಲಾದಗಿ, ಆಮೇಲೆ ಬಾಗಲಕೋಟೆ ಸೇರೋದು ಈ ಎಲ್ಲ ಭಾಗದ ಜನತೆಗೆ ಒಂದು ಒಳ್ಳೆಯ ಸಂಪರ್ಕದ ಕೊಂಡಿಯಾಗಿದೆ. ಇದು ಬ್ರಿಟಿಷರ ಕಾಲದಲ್ಲಿ ಸರ್ವೆ ಮಾಡಿದಂಥ ಒಂದು ಯೋಜನೆ. ಇದು ಎಂದೋ ಮುಗಿಬೇಕಾಗಿದ್ದು, ಇದು 2010ರಲ್ಲಿ ಪ್ರಾರಂಭವಾಗಿ 15ರಲ್ಲಿ ಮುಗಿಬೇಕಾಗಿದ್ದು ಇನ್ನೂ ಕೂಡ ಮುಗಿದಿಲ್ಲ. ಅದಕ್ಕೆ ಕೇಂದ್ರ ಸರ್ಕಾರ ಈಗ ಸಾಕಷ್ಟು ಕಾರ್ಯಗಳನ್ನು ಮಾಡ್ತಾ ಇದೆ ಅಂತ ನಾವು ಕೇಳಿದ್ದೀವಿ. ರೈಲ್ವೆ ಮಾರ್ಗ ಆಗಿರ್ಬೋದು ಅಥವಾ ಹೈವೇಗಳಾಗಿರ್ಬೋದು, ಬಹಳ ಉತ್ತಮ ಮಟ್ಟದಲ್ಲಿ ಸ್ಪೀಡ್ ಆಗಿ ನೀವು ಕಾಮಗಾರಿ ಮಾಡ್ತೀರಿ ಅನ್ನುವಂಥದ್ದನ್ನು ಕೇಳಿದ್ದೀವಿ. ಆದರೆ ನಮ್ಮ ಕುಡ್ಚಿ ಬಾಗಲಕೋಟೆ ರೈಲ್ವೆ ಯೋಜನೆಗೆ ಈ ವಿಳಂಬ ಧೋರಣೆ ಯಾಕೆ ಅನ್ನೋದನ್ನು ನಾವು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದೀವಿ. ಅದಕ್ಕೆ ಎಲ್ಲ ಅಧಿಕಾರಿಗಳಲ್ಲಿ ನಾವು ಒಂದು ವಿನಂತಿ ಮಾಡ್ಕೋತೀವಿ. ಈ ಭಾಗದ ಜನತೆಗೆ ಇದು ಬಹಳ ಅವಶ್ಯವಾಗಿರೋದ್ರಿಂದ ಆದಷ್ಟು ಬೇಗನೆ ನೀವು ಈ ಕಾಮಗಾರಿಯನ್ನು ಪೂರ್ಣ ಮಾಡಬೇಕು. ನೀವು ಅಧಿಕಾರಿಗಳು ದಿಪ್ಪು ತೊಗಲಿನಿಂದ ಕೂತ್ರೆ ಇವತ್ತೇನು ಕುತುಬುದ್ದೀನ್ ಕಾಜಿ ಅವರು ಹೋರಾಟ ಮಾಡ್ತಾ ಇದ್ದಾರೆ, ಈ ಪೂರ್ತಿ ರೈಲ್ವೆ ಮಾರ್ಗದುದ್ದಕ್ಕೂ ಎಲ್ಲ ಜನರನ್ನು ಎಬ್ಬಿಸಿ ಇದಕ್ಕಿಂತ ಉಗ್ರವಾದಂಥ ಹೋರಾಟವನ್ನು ಪ್ರಾರಂಭ ಮಾಡಿ ಆದಷ್ಟು ಬೇಗ ಈ ಕಾಮಗಾರಿ ಮುಗಿಯುವ ನಿಟ್ಟಿನಲ್ಲಿ ನಾವು ಕ್ರಮ ಕೈಗೊಳ್ಳಬೇಕಾಗಿದೆ. ಅದಕ್ಕಿಂತ ಮುಂಚೆ ನೀವು ಅಧಿಕಾರಿಗಳು ಎಚ್ಚೆತ್ತು ಅದೇ ರೀತಿಯಾಗಿ ಸಚಿವರಾಗಿರ್ಬೋದು, ರಾಜ್ಯ ಸರ್ಕಾರದ ಸಚಿವರಾಗಿರ್ಬೋದು, ಕೇಂದ್ರ ಸರ್ಕಾರದ ಸಚಿವರಾಗಿರ್ಬೋದು, ಎಲ್ಲರೂ ಎಚ್ಚೆತ್ತು ತಮ್ಮ ತಮ್ಮ ಭಾಗದ ಕೆಲಸವನ್ನು ಮುಗಿಸಿ ಈ ಒಂದು ಯೋಜನೆಯನ್ನು ಆದಷ್ಟು ಶೀಘ್ರದಲ್ಲಿ ಮುಗಿಸಬೇಕು ಅಂತ ನಾವು ಬನಹಟ್ಟಿಯ ಎಲ್ಲ ನಾಗರಿಕರ ವತಿಯಿಂದ ತಮ್ಮಲ್ಲಿ ವಿನಂತಿ ಮಾಡ್ಕೋತಾ ಇದ್ದೀವಿ.